ಧರ್ಮಸ್ಥಳ ಪ್ರಕರಣ ಎನ್ಐಎ ವಹಿಸಬೇಕು ಅಂತೇಳಿ ಸ್ವಾಮೀಜಿ ನಿಯೋಗ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ವಾಮೀಜಿಗಳು ಕೂಡ ಈ ಪ್ರಕರಣ ಎನ್ಐಎಗೆ ಹೋಗಬೇಕು, ಈಗ ತನಿಖೆ ಮೇಲೆ ವಿಶ್ವಾಸ ಇಲ್ಲ ಅಂತಾರೆ ಸ್ವಾಮೀಜಿಗಳು. ನನಗೆ ಅದ್ರ ವಿಚಾರ, ಸ್ವಾಮೀಜಿಗಳ ವಿಚಾರ ಗೊತ್ತಿಲ್ಲ ನನಗೆ. ನನ್ನ ಅಭಿಪ್ರಾಯದಲ್ಲಿ SIT ತನಿಖೆ ಮಾಡ್ತಾಯಿದೆ, ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ. ಮತ್ತು SIT ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು. ಆಮೇಲೆ BJPಯವರು ಏನು ಕಾರಣನೋ ಗೊತ್ತಿಲ್ಲ, ಅವರು ಅದಕ್ಕೆ SIT NIA ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ CBI ತನಿಖೆ ಮಾಡಿದ್ದು, ಕೇಂದ್ರದಲ್ಲಿ CBI ಸರ್ಕಾರನೇ ಇತ್ತು. ಯಾಕೆ ನ್ಯಾಯ ಸಿಗಲಿಲ್ವೋ ನನಗಂತೂ ಗೊತ್ತಿಲ್ಲ. ಈಗ NIAಗೆ ಯಾಕೆ ಕೇಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. CBI ಅವ್ರದ್ದೇ, NIAನೂ ಅವ್ರದ್ದೇ, ಯಾಕೆ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ SIT ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಸೌಜನ್ಯ ಕೊಲೆ ಅಂತಲ್ಲ, ಮತ್ತು ಈ ಬುರುಡೆ ಪ್ರಕರಣ ಇದೆಯಲ್ಲ, ಇದೆಲ್ಲ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬರುವ ಎಲ್ಲ ಲಕ್ಷಣಗಳು ಇದೆ. ಹೆಚ್ಚು ಬೇಕಾಗಿದೆ ನಿಮಗೆ. ಸರ್, ಇದು ಪೂರಕವಾಗಿ ಈಗ ಧರ್ಮಸ್ಥಳ ಉಗ್ರ ಹಿಟ್ ಲಿಸ್ಟ್ನಲ್ಲಿದೆ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಬಯಲಾಗ್ತದೆ. ಮೊದಲನೇದಾಗಿ ಈ 2022 ಮೊನ್ನೆ ಕಳೆದ 2022ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಮಂಗಳೂರಲ್ಲಿ, ಆ ಕುಕ್ಕರ್ ಬ್ಲಾಸ್ಟ್ ಆಗಬೇಕಾಗಿದ್ದು ಧರ್ಮಸ್ಥಳದಲ್ಲಿ ಆಗಬೇಕಾಗಿದ್ದಂಥದ್ದು ಮಂಗಳೂರು ಬ್ಲಾಸ್ಟ್ ಆಯಿತು ಅಂತಕ್ಕಂಥದ್ದು ಈಗ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಈಗ ಧರ್ಮಸ್ಥಳನೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹತ್ತತ್ರ 1,80,000 ದೇವಸ್ಥಾನಗಳು ಎಲ್ಲ ಸುರಕ್ಷಿತವಾಗಿದೆ, ಯಾವ ಸಮಸ್ಯೆನೂ ಇಲ್ಲ. ನಾಳೆ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಈದ್ ಮಿಲಾದ್ ಕಾರ್ಯಕ್ರಮ ಇದೆಯಲ್ಲ ಸರ್, ಕೆಲವು ವಿದೇಶಿ ಇವ್ರನ್ನ ಕರೆಸಿಕೊಂಡು ಸಾಕಷ್ಟು ವಿರೋಧ ಆಗ್ತಾ ಇದೆ. ಅದೇನು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ನನಗೂ ಕೊಟ್ಟಿದ್ದಾರೆ ಇನ್ವಿಟೇಷನ್ನು, ಅದು ಯಾರ್ಯಾರು ಕರೀತಾರೆ ನನಗೇನು ಮಾಹಿತಿ ಇಲ್ಲ. ವಿದೇಶದಿಂದ ಬಂದು ಮೌಲ್ಯಗಳು ಬಂದು ಭಾಷಣ ಮಾಡೋದು ಸರಿಯಲ್ಲ ಏನು ಕರೆಕ್ಟಾಗಿ ಗೊತ್ತಿಲ್ಲಪ್ಪ. ಸರ್ಕಾರದ ಮೇಲೆ ಕಮಿಷನ್ ಆರೋಪನ BJP ಮಾಡ್ತಾರೆ. ಅಲ್ಲ, ಒಂದು ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನು ಹೇಳ್ತಾರೆ, ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ, ಬೇರೆ ದಿನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಜನ ಏನು ಹೇಳ್ತಾರೆ ಜನಕ್ಕೆ, ಎಲ್ಲ ಸನ್ಮಾರ್ಗದಲ್ಲಿ ಹೋಗಿ ಯಾರೂ ತಪ್ಪು ಮಾಡಬೇಡಿ, ಆ ತಪ್ಪು ಮಾಡಿದವ್ರನ್ನ ಸರಿಯಾದ ದಾರಿಗೆ ತಗೊಂಬನ್ನಿ ಅಂತ ಎಲ್ಲ ಧರ್ಮಗುರುಗಳು ಹೇಳೋದು. ಅಷ್ಟೇ ಹೇಳಿದರೆ ಏನು ಸಮಸ್ಯೆ ಇಲ್ಲ. ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೀವು ಈ ಹೋಮ್ ಮಿನಿಸ್ಟರ್ ಬರ್ತಾರೆ ಅವ್ರು ಕೇಳಿ. ಏನು ನನಗೇನು ಅದು ನೋಡಿದೆ ಆಡಿಯೋ ವಿಡಿಯೋ ಅಂತ. ತಪ್ಪು ಯಾರೇ ಮಾಡಿದ್ರು ತಪ್ಪೆ ಅಲ್ವಾ, ತಪ್ಪು ಯಾರೇ ಮಾಡಿದ್ರು ತಪ್ಪೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ನೀವು ನಮ್ಮ ಗೃಹ ಮಂತ್ರಿಗಳು ಕೇಳಿ, CM ಕೇಳಿ. ಆದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲೇ ಯಾವುದೇ ನಮ್ಮ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ ಇರಲಿ, ಎಲ್ಲಿ ತಪ್ಪು ಮಾಡಿದ್ರು ಕೂಡ ತಪ್ಪೆ. ತಪ್ಪಾಗಿದ್ದರೆ ನಮಗೇನು ಗೊತ್ತು, ನಾವು ಆಡಿಯೋದಲ್ಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ನಾನು ಕೇಳಿದ್ದೀನಿ. ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾಗಿದ್ದರೆ ಗೃಹ ಮಂತ್ರಿಗಳೇ ಕೇಳಬೇಕು. ಈಗ ಬಾಲಕೃಷ್ಣ ಅವರು, ರಾಜಣ್ಣವರು BJPಗೆ ಸೇರ್ತಾರೆ ಅಂತ ನಾನು ನೋಡಿದೆ ಪೇಪರಲ್ಲಿ. ರಾಜಣ್ಣವರು ಯಾವುದೇ ಕಾರಣಕ್ಕೂ BJP ಪಕ್ಷಕ್ಕೂ ಹೋಗಲ್ಲ, ಯಾವ ಪಕ್ಷಕ್ಕೂ ಹೋಗಲ್ಲ, ಕಾಂಗ್ರೆಸ್ಸಲ್ಲೇ ಇರ್ತಾರೆ ಅವರು. ನಾನು ಮೊನ್ನೆ ಅವರು ಹುಟ್ಟುಹಬ್ಬಕ್ಕೆ ಹೋಗಿದ್ದೆ, ಇಲ್ಲಿ ಒಂದು ನಿಮಿಷ ಹುಟ್ಟುಹಬ್ಬಕ್ಕೆ ಹೋಗಿದ್ದೆ ತುಮಕೂರಲ್ಲಿ ತಾನೇ ಆಗಿದ್ದು, ತುಮಕೂರಲ್ಲಿ. ಆಗ ಒಂದು ಇದು ಫೋಟೋಸು ಅವ್ರದ್ದೆಲ್ಲ ಒಂದು ಎಕ್ಸಿಬಿಷನ್ ಇತ್ತು. 1972ರಲ್ಲಿ ಇಂದಿರಾ ಗಾಂಧಿಯವ್ರ ಜೊತೆ ನಿಂತ್ಕೊಂಡು ಇವರು ಮಾತಾಡ್ತಾಯಿದ್ರು. ಇಂದಿರಾ ಗಾಂಧಿಯವ್ರ ಜೊತೆಯಲ್ಲೇ ಎಲೆಕ್ಷನ್ ಭಾಷಣ ಇವ್ರು ಮಾಡ್ತಾಯಿದ್ರು. ಅಂದರೆ 72 ಅಂದರೆ ಎಷ್ಟು ವರ್ಷ ಆಯಿತು? ಆಗ್ಲಿಂದಲೂ ಕಾಂಗ್ರೆಸ್ಸಲ್ಲಿದ್ದಾರೆ, ಮುಂದಕ್ಕೂ ಕಾಂಗ್ರೆಸ್ಸಲ್ಲೇ ಇರ್ತಾರೆ.